ವೀಕ್ಷಕರೇ ನಮಸ್ಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರುವ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಗೆ ನಿನ್ನೆಗೆ 1 ವರ್ಷ ತುಂಬಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭ ಶ್ರೀರಾಮನ ವಂಶವಾದ ಸೂರ್ಯವಂಶದ ನೆನಪಿನಲ್ಲಿ ಈ ಯೋಜನೆಯನ್ನ ಪ್ರಧಾನಿಯವರು ಘೋಷಣೆ ಮಾಡಿದ್ದರು. ದೇಶದ ಪ್ರತಿ ನಾಗರಿಕರಿಗೆ ಸೌರಶಕ್ತಿ ಕೈಗೆಟಕುವ ಹಾಗೆ ಯೋಜನೆ ರೂಪಿಸಿರುವ ಕೇಂದ್ರ ಸರ್ಕಾರ ಇದೀಗ ಸೂರ್ಯಘರ್ ಮುಖೇನ ಮನೆ ಮನೆ ಬೆಳಕುವ ಮತ್ತು ಭಾರತದ ಸುಸ್ಥಿರ ಭವಿಷ್ಯಕ್ಕೆ ಒಂದು ಭದ್ರ ಬುನಾದಿ ಹಾಕುವ ಯೋಜನೆ ಇದಾಗಿದೆ. 2027ರ ವೇಳೆಗೆ ದೇಶದ 1 ಕೋಟಿ ಮನೆಗಳಿಗೆ ಸೌರಶಕ್ತಿಯ ಬೆಳಕು ನೀಡುವ ಗುರಿಯನ್ನ ಈ ಯೋಜನೆ ಹೊಂದಿದೆ. ಸಬ್ಸಿಡಿ ಹೇಗೆ? ಫಲಾನುಭವಿಗಳು ಅಳವಡಿಸುವ ಸೋಲಾರ್ನ ಯೂನಿಟ್ನ ಮೇಲೆ ಸಬ್ಸಿಡಿ ಮೊತ್ತ ನಿಗದಿಯಾಗುತ್ತದೆ. ಫಲಾನುಭವಿಗಳು 0 ಇಂದ 150 ಯೂನಿಟ್ ವಿದ್ಯುತ್ ಬಳಸುವವರಿಗೆ, ಅಂದರೆ 1 ರಿಂದ 2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕ ಅಳವಡಿಕೆಗೆ ₹30,000 ದಿಂದ 60,000 ಸಬ್ಸಿಡಿ ಲಭ್ಯವಾಗುತ್ತದೆ. 150 ರಿಂದ 300 ಯೂನಿಟ್ ಬಳಕೆದಾರರಿಗೆ, ಅಂದರೆ 2 ರಿಂದ 3 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಘಟಕ ಅಳವಡಿಕೆಗೆ 78,000 ಸಬ್ಸಿಡಿ ಲಭ್ಯವಾಗಲಿದೆ. ಈ ಯೋಜನೆಯ ಪ್ರಗತಿ. ಯೋಜನೆ ಆರಂಭವಾದ ಮೊದಲ ವರ್ಷದಲ್ಲಿ, ಅಂದರೆ 2025ರ ಫೆಬ್ರವರಿ ಅಂತ್ಯದವರೆಗೆ 9,04,823 ಮನೆಗಳಿಗೆ ಮೇಲ್ಛಾವಣಿ ಸೌರಶಕ್ತಿ ಘಟಕ ಒದಗಿಸಲಾಗಿದೆ. ಮಾಸಿಕ ಅಳವಡಿಕೆ ದರ 10 ಪಟ್ಟು ಹೆಚ್ಚಳವಾಗಿದ್ದು, ತಿಂಗಳಿಗೆ ಸುಮಾರು 70,000 ಮನೆಗಳಿಗೆ ಅಳವಡಿಕೆ ಮಾಡಲಾಗುತ್ತಿದೆ. ಈ ಯೋಜನೆಯು ವಸತಿ ವಲಯದಲ್ಲಿ 30 ಗಿಗಾವ್ಯಾಟ್ ಸೌರಶಕ್ತಿಯನ್ನು ಉತ್ಪಾದಿಸುವ ಅಂದಾಜಿದೆ. ಪರಿಸರಕ್ಕೆ ಅಗಾಧ ಪ್ರಯೋಜನ. ಸೂರ್ಯಘರ್ ಸೌರ ಮೇಲ್ಛಾವಣಿ ಅಳವಡಿಸಿದ 25 ವರ್ಷಗಳಲ್ಲಿ 1000 ಬಿಲಿಯನ್ ಯೂನಿಟ್ಗಳಷ್ಟು ವಿದ್ಯುತ್ ಉತ್ಪಾದನೆಯಾಗಲಿದ್ದು, ಕಾರ್ಬನ್ ಹೊರಸೂಸುವಿಕೆ 720 ಮಿಲಿಯನ್ ಟನ್ಗಳಷ್ಟು ಕಡಿಮೆಯಾಗಲಿದೆ ಎಂಬ ಅಂದಾಜಿದೆ. ಇದು ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸುವಲ್ಲಿ ತುಂಬಾ ಪ್ರಯೋಜನಕಾರಿಯಾಗಲಿದೆ. ಉದ್ಯೋಗ ಸೃಷ್ಟಿ. ಈ ಯೋಜನೆಯಿಂದ ವಿವಿಧ ವಲಯಗಳಲ್ಲಿ ಸುಮಾರು 17 ಲಕ್ಷ ನೇರ ಉದ್ಯೋಗಗಳನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ. ಇದು ನಿರುದ್ಯೋಗ ನಿವಾರಣೆ ಮತ್ತು ಆರ್ಥಿಕ ಬೆಳವಣಿಗೆಯಲ್ಲೂ ಪ್ರಮುಖ ಪಾತ್ರ ವಹಿಸಲಿದೆ. ಸೂರ್ಯಘರ್ ಯೋಜನೆಯಿಂದ ಕೇವಲ ಮನೆ ವಿದ್ಯುತ್ ಬಿಲ್ ಮಾತ್ರ ಶೂನ್ಯವಾಗುತ್ತಿಲ್ಲ, ಸರ್ಕಾರದ ವಿದ್ಯುತ್ ಪೂರೈಕೆ ವೆಚ್ಚವೂ ತಗ್ಗುತ್ತದೆ. ಸರ್ಕಾರಕ್ಕೆ ವಾರ್ಷಿಕವಾಗಿ ಅಂದಾಜು 75,000 ಕೋಟಿ ವಿದ್ಯುತ್ ವೆಚ್ಚ ಉಳಿಕೆಯಾಗುವ ನಿರೀಕ್ಷೆ ಇದೆ. ಈ ಯೋಜನೆಯ ಫಲಾನುಭವಿಯಾಗಲು www.pmsuryaghar.gov.in ಪೋರ್ಟಲ್ನಲ್ಲಿ ನೋಂದಣಿ ಮಾಡಬೇಕು. ಕೇಂದ್ರ ಸರ್ಕಾರ ತಂದಿರುವ ದೂರದರ್ಶಿ ಯೋಜನೆಗಳ ಪೈಕಿ ಪಿಎಂ ಸೂರ್ಯಘರ್ ಯೋಜನೆ ಕೂಡ ಒಂದಾಗಿದ್ದು, ದೇಶದ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂಬುದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ. ನಮಸ್ಕಾರ.